ಮಧುಗಿರಿ ತಾಲೂಕು ರಂಗಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನಾಗೇಶ್ ರವರು ಆಯ್ಕೆಯಾಗಿದ್ದಾರೆ. ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸಿ ಅವರ ಗ್ರಾಮದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ. ನಾಗೇಶ್ ನಮ್ಮ ಹೆಸರು. ರಂಗಾಪುರ ಗ್ರಾಮ ಪಂಚಾಯಿತಿ ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿ. ನಾವು ಇಲ್ಲಿಗೆ ಆಗಲೇ ಅಧ್ಯಕ್ಷರಾಗಿ 2 ವರ್ಷ 3 ತಿಂಗಳಾಗ್ತಾ ಬಂತು. ಅದರಲ್ಲಿ ನಾವು ಅನೇಕ ನಮ್ಮ ಮೊದಲನೇದಾಗಿ ಎಲ್ಲ ನನ್ನ ಅಧ್ಯಕ್ಷರು ಮಾಡಿದಂಥ ನಮ್ಮೆಲ್ಲ ಸದಸ್ಯರಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮಗೆಲ್ಲ ಇಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟು ನಮ್ಮ ಮೊದಲನೇದಾಗಿ ನಮ್ಮ PDO ಸಾರ್ಗೆ, ನಮ್ಮೆಲ್ಲ ಸಿಬ್ಬಂದಿಗಳಿಗೆ, ಅವೆಲ್ಲ ವಾಟರ್ ಮ್ಯಾನ್ಗಳಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತೀವಿ. ಸರ್, ನೀವು ಅಧ್ಯಕ್ಷರಾಗಿದ್ದೀರಾ, ಅವಧಿನಲ್ಲಿ ಏನೇನು ಕೆಲಸ ಮಾಡ್ತಿದ್ದೀರಾ ಸರ್? ನಾವು ಈಗ ಕಳೆದ ವರ್ಷ ಆಚೆ ವರ್ಷ ನಾವು 1.5 ಕೋಟಿಯಷ್ಟು ನರೇಗಾ ಕೆಲಸ ಮಾಡಿದ್ವಿ. 15 ಫೈನಾನ್ಸಲ್ಲಿ ಎಲ್ಲ ಕೆಲಸಗಳು ನಾವು ಶಾಲಾ ಮೊದಲನೇದಾಗಿ ಈಗ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಇವರು ಅಭಿಪ್ರಾಯದಂತೆ ಎಲ್ಲ ಅಂಗನವಾಡಿಗಳಿಗಾಗಿರ್ಬೋದು, ಶಾಲಾ ಕಾಲೇಜುಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ಅವರು. ಅದೇ ರೀತಿ ಎಲ್ಲ ಸುಣ್ಣ ಬಣ್ಣ ಬಳಿದಿರ್ಬೋದು, ಅವ್ರ ರಿಪೇರಿಗಳಿಗಿರ್ಬೋದು, ಸೋರೋದಿರ್ಬೋದು, ಅವೆಲ್ಲ ಮೊದಲನೇ 15 ಫೈನಾನ್ಸಲ್ಲಿ ಮಾಡಿದ್ದೀವಿ. ನರೇಗಾದಲ್ಲಿ ನಾವೆಲ್ಲ ಕಾಂಪೌಂಡ್ಗಳು, ಚರಂಡಿಗಳು, ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದೀವಿ. ಸರ್, ಮೂಲಭೂತವಾಗಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಸಮಸ್ಯೆ ಇದೆ ಸರ್? ನಮಗೆ ಸದ್ಯಕ್ಕೆ ಯಾವುದೇ ರೀತಿಯ ಮೂಲಭೂತ ಸಮಸ್ಯೆಗಳಿಲ್ಲ. ಒಂದೂರಿಗೆ ಮಾತ್ರ ಒಂದು ಫಿಲ್ಟರ್ ನೀರು ಇಲ್ಲ, ಅಷ್ಟೇ ಬಿಟ್ಟರೆ ಗೊಲ್ರಟ್ಟಿಗೆಲ್ಲ ಯಾವುದೇ ತೊಂದರೆ ಇಲ್ಲ. ಮೂಲಭೂತ ಸೌಕರ್ಯ ಚೆನ್ನಾಗಿದೆ. ಎಲ್ಲ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಸದಸ್ಯರು ಕೈ ಜೋಡಿಸ್ತಾರೆ. ಎಲ್ಲ ಸದಸ್ಯರು ಕೈ ಜೋಡಿಸ್ತಾರೆ. ನಾವು ಯಾವುದೇ ರೀತಿಯ ಪಕ್ಷಪಾತ ಇಲ್ಲ ಇಲ್ಲಿ. ಯಾವ್ದು ಆ ಪಕ್ಷ ಈ ಪಕ್ಷ ಅನ್ನೋದೇನಿಲ್ಲ. ಎಲ್ಲರೂ ಕೈ ಜೋಡಿಸ್ಕೊಂಡು ಒಂದೇ ರೀತಿಯಿಂದ ಒಂದೇ ಮನಸ್ಸಿಂದ ಮಾಡೋದ್ರಿಂದ ಪಂಚಾಯತಿಗೆ ಈ ರೀತಿ ನಮಗೆ ಗಾಂಧಿ ಗ್ರಾಮ ಪುರಸ್ಕಾರ ಬಂದಿತ್ತು. ಈ ವರ್ಷದಲ್ಲಿ ನಮಗೆ ಕರ್ನಾಟಕ ಮೀಡಿಯಾದವರು ಕೂಡ ಯೂತ್ ಐಕಾನ್ ಅಂತ ಒಂದು ಪ್ರಶಸ್ತಿ ಕೂಡ ಕೊಟ್ಟು ಗೌರವ ಮಾಡಿದ್ದಾರೆ. ನಿಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವರು ಭಾಳ ಯೂತ್ ಇದ್ದಾರೆ, ಭಾಳ ಎನರ್ಜೆಟಿಕ್, 24x7 ಕೆಲಸ ಮಾಡ್ತಕ್ಕಂಥ ಒಬ್ಬ ಒಳ್ಳೆ ಅಧಿಕಾರಿ ನಮಗೆ ಸಿಕ್ಕಿರೋದು ನಮ್ಮೆಲ್ಲರ ಭಾಗ್ಯ. ಅದೇ ರೀತಿ ನಮ್ಗೆ ಯಾವುದೇ ಕೆಲಸ ಇದ್ರೆ ಅವತ್ತಿಂದ ಅವತ್ತೇ ಕೆಲಸ ಮುಗಿಸಿ, ರಾತ್ರಿ ಎಷ್ಟೊತ್ತಾಗಲಿ ಅವತ್ತಿಂದ ಅವತ್ತೇ ಕೆಲಸ ಮುಗಿಸಿ ಹೋಗ್ತಾರೆ. ನಮ್ಗೆ ಒಳ್ಳೆ ರೀತಿ ಸ್ಪಂದಿಸಿದ್ದಾರೆ. ನಾವಿಷ್ಟು ಮುಂದುವರಿಯೋಕ್ಕೆ ನಮ್ಮ ಪಂಚಾಯಿತಿ ಮುಖ್ಯವಾಗಿ ಅವರೇ ಕಾರಣವಾಗಿದ್ದಾರೆ. ಸರ್, ನೀವು ಕುಡಿಯೋ ನೀರಿನ ಬಗ್ಗೆ ಏನಾದರೂ ಕ್ರಮ ಕೈಗೊಂಡಿದ್ದೀರಾ? ಹೌದು, ಕುಡಿಯೋ ನೀರಿಂದಂದರೆ ನಾವು ಯಾವಾಗಲೂ ನಾವು ವಾಟರ್ ಮ್ಯಾನ್ ಮಂತ್ಲಿ ಒಂದ್ಸಾರಿ ಮೀಟಿಂಗ್ ಕರಿತೀವಿ. ಪ್ರತಿ ಎಲ್ಲೂ ಲೀಕೇಜ್ ಇರೋಂಗಿಲ್ಲ, ಎಲ್ಲೂ ಮೀಟಿಂಗ್ ಇರೋಂಗಿಲ್ಲ, ಎಲ್ಲೂ ಲೀಕೇಜ್ ಇರೋಂಗಿಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಪ್ರತಿಯೊಂದು ಮತ್ತೆ ವಾಟರ್ ಟ್ಯಾಂಕ್ ಇರ್ಬೋದು, ಓವರ್ ಟ್ಯಾಂಕ್ ಇರ್ಬೋದು, 15 ದಿನಕ್ಕೆ ಒಂದ್ಸಾರಿ, ತಿಂಗಳಿಗೆ ಒಂದ್ಸಾರಿ ಎಲ್ಲ ತೊಳಿಸ್ತೀವಿ. ಬ್ಲೀಚಿಂಗ್ ಪೌಡರ್ ಹಾಕೋದು ಪ್ರತಿಯೊಂದನ್ನು ಕೂಡ, ಮತ್ತೆ ವಾಟರ್ ಟೆಸ್ಟಿಂಗ್ ಎಲ್ಲ ನಾವು ಮಾಡ್ತಾ ಇದ್ದೀವಿ. ಸ್ವಚ್ಛತೆ ಬಗ್ಗೆ ಸರ್? ಸ್ವಚ್ಛತೆ ಬಗ್ಗೆ ಅಷ್ಟೇ ಎಲ್ಲ ರೀತಿಯಿಂದ ನಾವು ಚರಂಡಿಗಳನ್ನ ಕ್ಲೀನ್ ಮಾಡ್ತೀವಿ. 15 ಫೈನಾನ್ಸಲ್ಲಿ ಪ್ರತಿ 3 ತಿಂಗಳಿಗೆ ಒಂದ್ಸರಿ ಚರಂಡಿ ಕ್ಲೀನ್ ಮಾಡ್ತೀವಿ. ಮತ್ತು ಎಲ್ಲ ವಾಟರ್ ಮ್ಯಾನ್ಗಳು ಕರ್ಕೊಂಡೋಗಿ ಹುಲ್ಲು ಹೊಡೆಯೋದು ಇರ್ಬೋದು, ಆಮೇಲೆ ಸೊಳ್ಳೆದು ನಮ್ಮಲ್ಲಿ ಇದು ಮಿಷಿನ್ಸ್ ಕೂಡ ಇದೆ. ಈಗ ಆಲ್ರೆಡಿ ಎಲ್ಲ ಶಾಲಾ ಕಾಲೇಜುಗಳು ಇರ್ಬೋದು ಅಥವಾ ಅಂಗನವಾಡಿಗಳ ಕಡೆ ಇರ್ಬೋದು, ಊರುಗಳಲ್ಲಿ ಎಲ್ಲ ಫಾಗಿಂಗ್ ಕೂಡ ನಾವು ಮಾಡ್ತಾ ಇದ್ದೀವಿ. ಸರ್, ಇವಾಗ ಗೌರಿ ಗಣೇಶ ಹಬ್ಬ ಬರ್ತದೆ. ನಿಮ್ಮ ಕ್ಷೇತ್ರದ ಜನತೆ ಯಾವ ರೀತಿ ಶುಭಾಶಯ ಕೊಡೋಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಕೂಡ ಯಾವುದೇ ರೀತಿ ತೊಂದರೆ ಬರ್ದಂಗೆ, ಈಗ ಇದು ನಮ್ಗೆ ರಂಜಾನು ಅದು 2 ಒಂದೇ ಸರಿ ಬರ್ತಾ ಇದೆ ಅಂದರೆ ಸೌಹಾರ್ದತೆಯಿಂದ ಎಲ್ಲರೂ ಕೂಡ ಗಣೇಶವನ್ನು ಶಾಂತಿಯುತವಾಗಿ ನಡೆಸಬೇಕು ಅಂತ ಎಲ್ಲರಿಗೂ, ನಮ್ಮೆಲ್ಲ ರಂಗಾಪುರ ಗ್ರಾಮ ಪಂಚಾಯಿತಿಗೂ ಹಾಗೂ ನಮ್ಮೆಲ್ಲ ಸಿಬ್ಬಂದಿ ವರ್ಗದ PDO ಸಾರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ. ಸರ್, ಈ ಭಾಗದ ಶಾಸಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಶಾಸಕರು ಕೂಡ ನಮಗೆ ಭಾಳ ಒಳ್ಳೆ ರೀತಿಯಿಂದ ಸ್ಪಂದಿಸಿದ್ದಾರೆ. ಈಗ ಆಲ್ರೆಡಿ ನಮಗೆ ಗೊಲ್ರಟ್ಟಿಗೆ ಒಂದು ರೋಡ್ ಕೂಡ ಕೊಟ್ಟಿದ್ದಾರೆ, ಅಂಗನವಾಡಿಗಳು ಕೊಟ್ಟಿದ್ದಾರೆ. ಭಾಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ರು, ಸಚಿವರಾಗಿದ್ದರು. ಅನಿವಾರ್ಯ ಕಾರಣದಿಂದ ಇದಾಗಿದೆ, ಆದರೂ ಏನು ಕಾಳೆಗೊಂದಿಲ್ಲ. ನಮಗೆ ಶಾಸಕರು ಒಳ್ಳೆಯ ಉತ್ಸುಕರು ಇದ್ದಾರೆ. ಅವ್ರಿಗೂ ಕೂಡ ನಮ್ಗೆ ಎಲ್ಲ ರೀತಿಯಿಂದ ಒಳ್ಳೆಯ ರೀತಿಯಿಂದ ಸ್ಪಂದಿಸ್ತಾ ಇದ್ದಾರೆ. ನಾವು ಕೂಡ ಅವ್ರಿಗೆ ಅದೇ ರೀತಿ ಸ್ಪಂದಿಸ್ತಾ ಇದ್ದೀವಿ. ಅವ್ರದ್ದು ಅನುದಾನದಲ್ಲಿ ಏನೋ ಗ್ರಾಂಟ್ಸ್ ಬಂದಿದೆ ಸರ್ ನಿಮಗೆ? ಅನುದಾನದಲ್ಲಿ ಈಗ ಆಲ್ರೆಡಿ ರೋಡ್ಗಳು ಹಾಕೊಟ್ಟಿದ್ದಾರೆ. ಇಲ್ಲಿ ಒಂದು ನಮ್ಮ ಬ್ರಿಡ್ಜ್ ಕೂಡ ಹೇಳಿದ್ದಾರೆ. ಒಂದು ನಮ್ಮ ರಂಗಾಪುರ ಪಂಚಾಯತಿಗೆ ಇಲ್ಲಿ ರಂಗಾಪುರ ಸ್ಕೂಲ್ ಆಗ್ತಾ ಇದೆ. ಇಲ್ಲಿ ಅದೇ ರೀತಿ ಅಂಗನವಾಡಿಗಳು 2 ಆಲ್ರೆಡಿ ಈಗ ಉದ್ಘಾಟನೆಗೆ ರೆಡಿ ಇದೆ. ಈಗ ಮನೆಗಳು ಸರ್? ಮನೆಗಳು ಅಂತ ಸಾಕಷ್ಟು ಕಟ್ಟಕ್ಕೆ ಆಗ್ತಾ ಇಲ್ಲ, ಅಷ್ಟು ಮನೆಗಳು ತಂದು ಕೊಟ್ಟಿದ್ದಾರೆ. ಅದು ಭಾಳ ಖುಷಿ ಇದೆ ನಮ್ಗೆ. ಸ್ಮಶಾನಗಳಲ್ಲಿ ಈಗ ಆಲ್ರೆಡಿ ಅದೊಂದು ನಮಗೆ ಈಗಾಗಲೇ 2-3 ಸ್ಮಶಾನಗಳಲ್ಲಿ ಎಲ್ಲ ಸ್ಮಶಾನಗಳು ಪಾಣಿಗಳು ಬಂದಿದ್ದಾವೆ. ನಮಗೆ ಒಂದೇ ಏನಪ್ಪ ಅಂದ್ರೆ ತಾಲೂಕು ಆಫೀಸಿಂದ ನಮ್ಗೆ ಯಾವುದೇ ರೀತಿ ಸ್ಪಂದನೆ ಸಿಗ್ತಾ ಇಲ್ಲ. ನಾವು ಆಲ್ರೆಡಿ ತಹಶೀಲ್ದಾರ್ ಆಗಿರ್ಬೋದು, EOS ಆಗಿರ್ಬೋದು, ಎಲ್ಲ ರೀತಿ ಲೆಟರ್ ಕೊಟ್ಟಿದ್ದೀವಿ. ಅವ್ರ ಕಡೆಯಿಂದ ಯಾವುದೇ ರೀತಿಯಿಂದ ತಾಲೂಕು ಆಫೀಸಿಂದ ನಮಗೆ ಪ್ರಯೋಜನ ಇಲ್ಲ. ಅದರಿಂದ ನಮ್ಗೆ ಈಗಾಗಲೇ ಇನ್ನೂ 3-4 ಸ್ಮಶಾನಗಳು ಹದ್ದುಬಸ್ತು ಮಾಡಿಕೊಡ್ತಾ ಇಲ್ಲ ಸರ್ವೆ ಡಿಪಾರ್ಟ್ಮೆಂಟ್ ಅವರು. ಈಗ ಆಲ್ರೆಡಿ ನಾವು ಲೆಟ್ರ್ 3-4 ಸರಿ ಕೊಟ್ಟಿದ್ದೀವಿ. ಈಗ 2-3 ಊರಿಗೆ ಮಾತ್ರ ಸ್ಮಶಾನ ಹದ್ದುಬಸ್ತಾಗಿ ಕಾಂಪೌಂಡ್ ಮಾಡಿದ್ದೀವಿ. ಯಾವ ಹದ್ದುಬಸ್ತು ಮಾಡಿಕೊಟ್ರೆ ಇಮ್ಮಿಡಿಯೇಟ್ಲಿ ನಾವು ರೆಡಿ ಮಾಡಿ ಕೊಡ್ತೀವಿ. 25% SC/ST ಅವ್ರಿಗೆ ಈಗ ಆಲ್ರೆಡಿ ನಾವು ಅವ್ರಿಗೆ ಏನಿದೆ ಅಂಬೇಡ್ಕರ್ ಜಯಂತಿ ಮಾಡ್ಲಿಕ್ಕೆ ಕೊಟ್ಟಿದ್ವಿ. ಅದಕ್ಕೆ ಶಾಲಾ ಮಕ್ಕಳಿಗೆ ಈ ಸಾರಿ ನಾವು ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ 25ಕ್ಕೂ ಹೆಚ್ಚು
ಮಕ್ಕಳನ್ನ ಗುರುತಿಸಿ ಅವ್ರಿಗೆಲ್ಲ ರೀತಿಯಿಂದ ಅವ್ರ ಮುಂದಿನ ಉದ್ಯೋಗಕ್ಕೆ ಹೋಗೋಕ್ಕಾಗ್ಬೋದು ಅಥವಾ ಉನ್ನತ ವ್ಯಾಸಂಗಕ್ಕೆ ಆಲ್ರೆಡಿ ಹೆಲ್ಪ್ ಮಾಡಿದ್ವಿ ಎಲ್ಲ ರೀತಿಯಿಂದ. ಸರ್ ಅಂಗವಿಕಲರು ಅಂಗವಿಕಲರದ್ದು ಅದೇ ರೀತಿಯಿಂದ ಅವ್ರಿಗೆಲ್ಲ ರೀತಿಯೂ ಮಾಡ್ಕೊಟ್ಟಿದ್ವಿ. ಈಗ ಆಲ್ರೆಡಿ ಲಾಸ್ಟ್ ಟೈಮು ನಾವು ಅವ್ರಿಗೆ ಕೆಲವೊಬ್ಬರಿಗೆಲ್ಲ ಇದನ್ನು ಕೊಡಿಸಿದ್ವಿ, ಫ್ಯಾನ್ಗಳು ಕೊಡಿಸಿದ್ವಿ, ಮತ್ತು ಈ ಸ್ಟಿಕ್ಗಳು ಕೊಡಿಸಿದ್ವಿ, ಪೆನ್ಷನ್ ಮಾಡೋದಿರ್ಬೋದು. ಈಗ ನಮ್ಮವರು ಇವ್ರು ಇದ್ದಾರೆ VRW, ಒಳ್ಳೆ ರೀತಿಯಿಂದ ಎಲ್ಲ ಕೆಲಸ ಆಗ್ತಾ ಇದೆ ಅಂಗವಿಕಲರಿಗೆಲ್ಲ. ಮೆಂಬರ್ಗಳ ಬಗ್ಗೆ ಏನೇ ಇಷ್ಟಪಡ್ತೀನಿ? ಮೆಂಬರ್ಗಳು ಅಂದರೆ ಎಲ್ಲ ನಾವು ಅಣ್ಣ ತಮ್ಮದಿರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಭಾಳ ಖುಷಿ ಇದೆ ನನಗೆ. ಅಧ್ಯಕ್ಷರು ಮಾಡಿದವರು ಅವರೆಲ್ಲ ಮೊದಲನೇ ಮೆಂಬರ್ ಆಗಿ ಬಂದೆ. ಮೆಂಬರ್ ಆದ ತಕ್ಷಣ ಉಪಾಧ್ಯಕ್ಷ ಆದ, ಉಪಾಧ್ಯಕ್ಷ ಅಧ್ಯಕ್ಷರು ಕೂಡ ಆಗಿ ಒಳ್ಳೆ ರೀತಿಯಿಂದ ಎಲ್ಲ ಸ್ಪಂದನೆ ಕೊಡೋದ್ರಿಂದ ಈ ವರ್ಷದಲ್ಲಿ ನರೇಗಾದಲ್ಲಿ ನಾವು 2 ಕೋಟಿಗಿಂತ ಹೆಚ್ಚು ಕೆಲಸವನ್ನು ಮಾಡಿ ಪಂಚಾಯತಿಗೆ ಒಳ್ಳೆಯ ಹೆಸರು ತಂದಿದ್ದೀವಿ. ತಾಲೂಕಿಗೆ ಎಲ್ಲ ಊರುಗಳ ಅಭಿವೃದ್ಧಿನ ಮಾಡಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್.